ಮತನ ಮಾಡುವಾಗ ವಿಷ ಬರುತ್ತೆ. ವಿಷನ ಪರಮೇಶ್ವರವರು ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಗೋಪೂಜೆಯನ್ನು ಇಟ್ಕೊಂಡು ಈ APMC ಮಾರ್ಕೆಟಲ್ಲಿ ದೇವಸ್ಥಾನದಿಂದ ಮಾಡಿರ್ತಕ್ಕಂಥ ಈ ಪೂಜೆ ಬಹಳ ಸಮಸ್ತ ಜನರಿಗೆ ಆಶೀರ್ವಾದ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಏನು ಪೂಜೆ ಇದು ನಾವು ಯಾಕೆ ಮಾಡಬೇಕಂತಂದರೆ ಎಲ್ಲ ಒಂದೊಂದು ದೇವಸ್ಥಾನದಲ್ಲೇ ಒಬ್ಬೊಬ್ಬರು ದೇವರು ಇರ್ತಾರೆ, ಆದರೆ ಗೋಮಾತೆಯಲ್ಲಿ ಸಮಸ್ತ ದೇವಗಳೆಲ್ಲ ಅಡಗಿರ್ತಾರೆ. ಅದಕ್ಕಿಂತ ಹೆಚ್ಚು ನಾವು ಇನ್ನೇನಿಲ್ಲ, ಸಮಸ್ತವೂ ಗೋಮಾತೆಯಲ್ಲಿ ಅಡಗಿದೆ. ಅದಕ್ಕೋಸ್ಕರ ಆ ಗೋಮಾತೆ ಅನ್ನೋದು ಎಲ್ಲ ರೈತರಿಗೂ ಪ್ರತಿಯೊಂದಕ್ಕೂ ಗೋಮಾತೆ ಮುಂದೆ ಇರಬೇಕು. ಕಾರಣ ಪೂಜೆ ಇಟ್ಕೊಂಡಿರೋದು, ಗೋಶಾಲೆಗಳಿಗೆ ಅನುದಾನ ಕೊಡೋದು, ಇದೆಲ್ಲ ನಮ್ಮ ಆದ್ಯತೆ ಕರ್ತವ್ಯ. ಇದು ಒಳ್ಳೆಯ ಶುಭ ದಿನ, ಒಳ್ಳೆಯ ಶುಭ ದಿನ. ನಾವೆಲ್ಲ ಸೇರಿ ಇದಕ್ಕೆ ಕಾರ್ಯಕ್ರಮಗಳಿಗೆ ನಾವು ಮುಂಚೂಣಿ ಇಲ್ಲಿದ್ದು ನಾವು ಸಹಾಯ ಮಾಡಬೇಕಂತೇಳಿ ಎರಡು ಮಾತು. ಏನೇನು ಸಹಾಯ? ಕೈಯೆಲ್ಲ ಸಹಾಯ ಮಾಡ್ತೀವಿ. ಚಕ್ಕೆ ಈ ದಿನ ಗೋಮಾತೆ ಪೂಜೆ ಇಟ್ಕೊಂಡಿರೋದ್ರಿಂದ ನಮ್ಮ ಸಮುದ್ರ ಮಥನ ಮಾಡುವಾಗ ರಾಕ್ಷಸರು ಮತ್ತು ದೇವತೆಗಳನ್ನು ಮಾಡಿರ್ತಕ್ಕಂಥ ಒಂದು ಮಥನ ಅಂದರೆ ಹೊಡೆದಿರೋದು. ಅದು ಸಮುದ್ರನ ಹೊಡೆದಾಗ ಅದು ವಿಷ ಬರುತ್ತೆ ಮೊದಲನೇ ಸಾರಿ. ಆ ವಿಷ ಬಂದಾಗ ಅದನ್ನು ಪರಮೇಶ್ವರು ಕುಡಿತಾರೆ. ಕುಡಿದಾಗ ಅವರಿಗೆ ಮೈಯೆಲ್ಲ ವಿಷ ಹೇಳ್ಬಿಟ್ಟು ಅವ್ರಿಗೆ ಹೆಸರು ನೀಲಕಂಠ ಅಂತ ಹೆಸರು ಬರುತ್ತೆ. ನಂತರ ಇನ್ನೊಂದು ಸಾರಿ ಹೊಡೆದಾಗ ಮಥನ ಮಾಡುವಾಗ ಆವಾಗ ಅಮೃತ ಬರುತ್ತೆ. ಆಮೇಲೆ ಗೋಮಾತೆ ಬರ್ತಾರೆ, ಲಕ್ಷ್ಮಿ ಬರ್ತಾರೆ, ಆಮೇಲೆ ಪಾರಿಜಾತಿನೂ ಬರ್ತಾರೆ, ಇನ್ನೂ ಅನೇಕ ವಸ್ತುಗಳು ಬರುತ್ತೆ ನಮ್ಮ ಒಂದು ಇದಕ್ಕೆ ಒಂದು ಪ್ರಪಂಚಕ್ಕೆ. ಆವಾಗ ಬಂದಿರತಕ್ಕಂಥ ಒಂದು ಇದನ್ನು ಎಲ್ಲರೂ ಅದನ್ನು ಉಪಯೋಗಿಸ್ಕೊಂಡಿದ್ವಿ. ಗೋಮಾತೆ ಅಂತಂತೇಳಿದರೆ ಕಾಮಧೇನುವಿಂದ ಹಾಲು, ಮೊಸರು, ಸಗಣಿ ಎಲ್ಲ ಬರ್ತಾ ಇದೆ. ಅದರಿಂದ ಜನರೆಲ್ಲರೂ ತಗೊಂಡು ತಾಯಿಯಾದವರು 3 ವರ್ಷ ಹಾಲು ಕೊಟ್ಟರೆ ನಮ್ಮ ಹಸು ಸುಮಾರು ವರ್ಷ ಕೊಡುತ್ತೆ ಮಕ್ಕಳಿಗೆ, ಜನರಿಗೆ. ಇವತ್ತು ಬೂಸ ಚಕ್ಕೆ ಕೊಟ್ಟಿದ್ವಿ ಗೋಮಾತೆಗೆ. ಅದೇ ಅದನ್ನು ಆಹಾರ ಅಂತ ಹೇಳ್ಬಿಟ್ಟು ನಾವು ಗೋಮಾತೆಗೆ ಅದು ಕೊಟ್ಬಿಟ್ಟು ನಾವು ಪೂಜೆಯನ್ನು ಇದೇ ಚಾಲನೆ ಕೊಟ್ಟಿದ್ದೀವಿ ಸರ್. ಯಾಕೆಂತಂದರೆ ಇನ್ನು ಗೋಮಾತೆ ಬಿಟ್ಟು ಬೇರೆ ಏನೂ ಇಲ್ವಲ್ಲ ಸರ್. ಗೋಮಾತೆ ಪೂಜೆ ಮಾಡೋದ್ರಿಂದ ಪ್ರತಿಯೊಬ್ಬ ಜನರಿಗೂ ಒಳ್ಳೆಯದಾಗುತ್ತೆ. ತಾಯಿ ನಂತರ ಗೋಪೂಜೆ, ಅದಕ್ಕೆ ನಾವು ಗೋಪೂಜೆನ ಈ ಒಂದು ಸಂದರ್ಭದಲ್ಲಿ ಪ್ರತಿ ತಿಂಗಳು ಹಮ್ಮಿಕೊಂಡಿದ್ದಾರೆ ಮಾಹಿತಿಯವರು. ಅದರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ನಮ್ಮ ಶ್ರೀನಿವಾಸ ಅವರು, ನಮ್ಮ ಸತ್ಯನಾರಾಯಣ ಅವರು, ನಮ್ಮ ರಾಜಣ್ಣ ಅವರು, ಮಂಜುನಾಥ್ ಸರ್ ಅವರು, ಆಮೇಲೆ ನಮ್ಮ ಸುನೀಲ್ ಅವರು ಮತ್ತು ನಮ್ಮ ಚಿಕ್ಕಬಾಲಪ್ಪ ಅವರು ಎಲ್ಲರೂ ಸಹ ಸೇರಿ ಈ ಒಂದು ಕಾರ್ಯಕ್ರಮಗಳಿಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು ಸರ್.